ಕಾಪಾಡ ಸುಟ್ಬಿಡ್ತಾವ್ರೆ. ಯಾಕ್ಲಾ ತಿಕ್ಲಂಗ್ ಆಡ್ತಾ ಇದೀಯಾ? ಏನ್ಲಾಯ್ತು? ಬೆಳಗ್ಗೆ ಬೆಳಗ್ಗೆ ಕುಡ್ದ್ಬಿಟ್ಟಿದ್ಯಾ? ನೋಡ ನಿನ್ ಮಕ ಮುಚ್ಚ. ಅಲ್ಲಿ ನೋಡೋಣ ಗನ್ ತಗೊಂಡ್ ನನಗೆ ಸುಟ್ಟಾಕಕ್ ಬರ್ತಾವನೆ. ಯಾರ್ಲಾ? ಐ ಅಣ್ಣ ಇಲ್ಲೇ ಇದೆಯಾ ನೀನು? ಎಲ್ಲಿ ಕೈ ಎತ್ತು, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಏಯ್ ಇದು ನೋಡಿ ಹೆದರ್ಕೊಳ್ಳಿಲ್ಲ ಪಡತಾವ. ಮನೋ ಯಾವ್ದಲ್ಲ ಆಟ ಸಾಮಾನು? ನಿಜವಾದ ಗನ್ ಇದ್ದಂಗೆ ಐತೆ ಲೇ. ನಿಜವಾದ ಗನ್ ಇದ್ರೆ ಏನ್ ಮಾಡ್ಬೇಕು ಗೊತ್ತೇನಿಲ್ಲ, ತೋರಿಸ್ತೀನಿ ನೋಡ್ಲಾ. ಲೈ ನಿಜವಾದ ಇತ್ತಂದ್ರೆ ಹಿಂಗೆ ಹಿಂಗೆ ಎದೆಗೆ ಮಡಿಕಬೇಕು. ಹೊಡಿಲ್ಲ ಹೊಡಿಲ್ಲ ಹೆಂಗಮ್ಮೆ? ಸೂಪರ್. ಅಯ್ಯೋ ಅಣ್ಣ, ಈ ಮಕ ನಾಯಿ ತಿನ್ನ. ಅದು ನಿಜವಾದ ಗನ್ ಇದ್ದಂಗಲ್ಲ, ನಿಜವಾದ ಗನ್ನೇ. ಮನು ಗನ್ ಕೆಳಗಿಳಿಸು. ನೀನ್ ಅನ್ಕೊಂಡಂಗೆ ಅದು ಆಟ ಸಾಮಾನ್ ಅಲ್ಲ ಕಣೋ, ಬಿಸಾಕೋ. ಮನೋ ದಮ್ಮ ಎಂತೀನಿ ಒತ್ತು ಪಡಕಲ್ಲ. ಒಂದು ಗಂಡು ಸಂತಾನ ನೋಡ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ದಯವಿಟ್ಟು ಸುಕ್ಕಿಲ್ಲ. ಅದೇನೋ ಆಗ್ಲೇ ಎದಗಿಕ್ಕತ್ತೀನಿ ಅಂದಲ್ಲ, ಇಕ್ಕೋ ಮೊದ್ಲೇ ತಿಕ್ಲಾ. ಎಲ್ಲೆಲ್ಲಿ ಇಡ್ತಾನೋ ಏನೋ. ಅಯ್ಯೋ ಯಾರಾದ್ರೂ ಹೇಳ್ರಪ್ಪ ಇವನಿಗೆ. ಇವತ್ತು ಎಲ್ರಿಗೂ ಶೂಟ್ ಮಾಡ್ತೀನಿ. ಯಾರಾದ್ರೂ ಗನ್ ಕಿತ್ಕೊಂಡ್ರು, ಯಾರು ನನ್ನ ಸಾಯಿಸ್ಬಿಟ್ಟಾನು. ಅಯ್ಯಯ್ಯೋ ದೊರೆ ಬಂದು ಕೆಳಗೆ ಇಳಿಸಿ. ಸೋಮಭಾವ, ಈ ಬಂದೂಕ್ ಯಾಕೆ ತಂದ್ರಿ? ಅದು ನನ್ನ ಫ್ರೆಂಡ್ ತವ. ಏ ಬುದ್ಧಿಗೆ ಐತಲ್ಲ ನಿನಗೆ? ಮಕ್ಳಿರೋ ಮನೆಗೆ ನನ್ನ ಗಂಟತ್ತಾನಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಇಡೀ ಮನೆಗೆ ಪಿಂಡ ಇಡ್ಬೇಕಾಗಿತ್ತು. ಇದ್ರ ಹೊಡಿಯೋದ್ ಹಂಗಲ್ಲ ಕಣೆ. ಬಾಬಾ ಹೆದರ್ಕೋಬೇಡ ಬಾಬಾ. ನೀ ನನ್ನ ಮೊದ್ಲಿನ ಥರ ಹೆದರ್ಸಿ ಬೆದರ್ಸಿ ಮನೆಯವ್ರಿಗೆಲ್ಲ ನಿಜ ಹೇಳ್ತೀನಿ ಅಂತ ನನ್ನ ನಿನ್ನ ಕಾಲ್ ಕಸ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ? ಪಾಪ. ಏ ರಾಣಿ, ನೀನ್ ಮಾಡ್ತಿರೋದು ತಪ್ಪು. ಬಾವ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ಹಾಗೆ ಅನ್ಯಾಯನ ಅನ್ಯಾಯದಿಂದನೇ ಸರಿ ಮಾಡಬೇಕು ಬಾವ. ನಿನ್ನ ಪಾಪದ ಕೂಡ ತುಂಬೈತೆ, ಅದಕ್ಕೆ ನಾನು ಇಲ್ಲಿ ಬಂದಿರೋದು. ನೀನೇನೇ ಮಾಡಿದ್ರೂ ಜಯ ನಿನಗೆ ಸಿಗಕ್ಕಿಲ್ಲ. ಅಕಸ್ಮಾತ್ ನೀನು ಮುಂದುವರಿಬೇಕು ಅನ್ಕೊಂಡ್ರು ನನ್ನನ್ನು ದಾಟ್ಕೊಂಡೇ ಹೋಗ್ಬೇಕು. ಏನಾನ ಹಂಗೆ ಹೋದೆ ಅನ್ಕೋ, ಸಾವು ಸಾವು ತೋರಿಸ್ಬಿಡ್ತೀನಿ. ರಾಣಿ, ನಿನ್ ದಮ್ಮಯ್ಯ ಅಂತೀರಿ, ಏನಾರ ಮಾಡು, ಆದ್ರೆ ಹೊಡಿಬೇಡ. ಮೊದ್ಲೇ ನೊಂದಿರೋ ಜೀವ ಇದು, ಇನ್ನು ನೋಯಿಸ್ಬೇಡ ನೀನು. ಅಬ್ಬಬ್ಬಬ್ಬಬ್ಬ, ನೋವು ನಿನ್ನ ಒಂದ್ಕಿತ ಹುಚ್ಚ ಅಂದಿದ್ಕೆ ಇಷ್ಟು ನೋವಾಯ್ತೈತಲ್ಲ. ಅಂಥದ್ರಲ್ಲಿ ಇಷ್ಟು ವರ್ಷ ನನ್ನ ಗಂಡನ್ನ ಪೆದ್ದ ಹುಚ್ಚ ಅಂತ ಎಷ್ಟು ಸರ್ತಿ ಕರೆದಿದ್ಯಾ? ಅವರು ನೋವಾಗಿರಕ್ಕಿಲ್ವಾ? ನನ್ನ ಅತ್ತೆಗೆ ನೋವಾಗಿರಕ್ಕಿಲ್ವಾ? ನಿನ್ನ ಹುಚ್ಚನಾಗ್ ಮಾಡಕ್ಕೆ ಕಲ್ಲ ನಾನು ಇಲ್ಲಿಗೆ ಬಂದಿರೋದು. ನೀನ್ ನರಳಿ ಸಾಯ್ಬೇಕು, ಅಲ್ಲಿ ಗಂಟ ಕೊಡ್ತಾ ಇರ್ತೀನಿ, ಹಿಂಗೆ ಬಿಡ್ತಾ ಇರ್ತೀನಿ. ಏಯ್, ಎದ್ರಾಕಬೇಡ. ಬೇಕಾರ ಇನ್ನೂ 2 ಡೇಟ್ ಹೊಡೆದ್ಬಿಡು, ಆದ್ರೆ ಹುಚ್ಚ ಅಂತ ಮಾತ್ರ ಅನ್ಬೇಡ. ಓ, ಹುಚ್ಚ ಅನ್ಬಾರ್ದ ಅಂತೀನಿ? ಹುಚ್ಚ ನನ್ನ ಮಗನೇ. ಏಯ್ ತಿಕ್ಕಲ್ ನನ್ನ ಮಗನೇ, ಏನ್ಲ ಮಾಡ್ತೀಯಾ? ಹೊಡಿತೀಯಾ ಅನ್ಲ? ಹೊಡಿತೀಯಾ?
ರಾಣಿ ಬೇಡ, ಜಾಸ್ತಿ ಆಯ್ತು. ಒಂದ್ ಹೆಣ್ಣಾಗಿ ನನ್ ಬಗ್ಗೆ ಕೈ ಮಾಡ್ತೀಯಾ? ಏಯ್, ಅನ್ಯಾಯನ ಎದುರ್ಸಕ್ಕೆ ಹೆಣ್ಣಾದ್ರೇನು ಗಂಡಾದ್ರೇನು ಜಾಣಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು ಅಂತ ಮಾತೇ ಇಲ್ವಾ? ನನ್ ಮಗನೇ, ಊರೆಲ್ಲ ಮೆರ್ಕೊಂಡ್ ಬರ್ತೀಯ, ಇದು ಗೊತ್ತಾಗಕ್ಕಿಲ್ವಾ ನಿನ್ಗೆ? ನಮ್ಮ ಮನೆಯವ್ರಿಗೆ ಈ ವಿಷಯ ಏನಾದ್ರು ಗೊತ್ತಾದ್ರೆ ಚರ್ಮ ಸುಲ್ದು ಚಪ್ಪಲಿ ಮಾಡ್ಕೋತಾರೆ. ಏಯ್, ಯಾರ್ ನೋಡಿದ್ರೆಷ್ಟು ಬಿಟ್ರೆಷ್ಟು, ನಿನ್ ಸಹಾಯಕ್ಕೆ ಯಾರು ಬರೋದು ಇಲ್ಲ, ಬರಕ್ಕೆ ನನ್ ಬುಡಕ್ಕೂ ಇಲ್ಲ. ಸಾಕ್ ಬಿಡಮ್ಮ, ಒಂದೇ ದಿನಕ್ಕೆ ಇಷ್ಟೆಲ್ಲ ಶಿಕ್ಷೆ ಕೊಟ್ರೆ ಹೆಚ್ಚು ಕಮ್ಮಿ ಆಗ್ಬಿಡತ್ತೆ. ಯಾಕೋ ಈ ವಿಷಯ ತುಂಬಾ ದೊಡ್ಡದಾಗಿ ಕಾಣಿಸ್ತದೆ. ನಾನು ಈಗಲೇ ಹೋಗಿ ನಾಗಂಗೆ ಹೇಳಬೇಕು. ಎಲ್ಲ ಮುಗ್ದೋಯ್ತಮ್ಮ, ಹೋಗ್ತಾ ಇದ್ದಾರೆ. ಅಯ್ಯೋ, ಪಾಪದ ಕೊಡ ತುಂಬಿರೋದು ನಂದಲ್ಲ ಕಡೆ, ನಿಂದು. ನಮ್ಮಜ್ಜಿ ದ್ಯಾವ್ರ ತರ ಬಂದ್ಲು. ಈಗ ಹೋಗ್ಬಿಟ್ಟು ಎಲ್ಲ ಐಸೇನ ಅಣ್ಣನ್ ತವ ಹೇಳ್ತಾಳೆ. ಆಗೈತೆ ನಿಂಗೆ. ಗಾಡಿ ಕುಸ್ತಿರೋದು ಪಟ್ಟ ನಂದಲ್ಲ, ನಿಂದು. ಅಯ್ಯೋ ಮಕ್ಕಳವ, ಯಾರ್ಯಾರಿಗಾದ್ರೆ ಹೊಡೆದು ಬಡ್ದು ಸರಿ ಮಾಡ್ಬೋದು, ಆದ್ರೆ ಅಜ್ಜಿಗೆ ವಯಸ್ಸಾಗೈತೆ, ಏನ್ ಮಾಡೋಣ? ಅತ್ತೆ, ಇವ್ರು ನೋಡ್ಕೊತೀರಿ, ಒಂದ್ ನಿಮಿಷ ಬಂದೆ.